ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 2026ರ ಆರ್ಥಿಕ ಭವಿಷ್ಯ ಹೇಗಿದೆ, 12 ರಾಶಿಯವರಿಗೂ, ಯಾರಿಗೆ ಹಣದ ಹೊಳೆ ಹರಿಯುತ್ತೆ, ಯಾರಿಗೆ ಸಂಪಾದನೆ ಹೆಚ್ಚಾಗತ್ತೆ, ಯಾರು ಸಾಲಗಳಲ್ಲಿ ಸಿಲುಕಿ ಹಾಕಿಕೊಳ್ತೀರಾ, ಯಾರಿಗೆ ಸಾಲಗಳಿಂದ ವಿಮುಕ್ತರಾಗತಕ್ಕಂತಹ ಯೋಗದ ಫಲ ಇದೆ, ನಿಮ್ಮ ಜೀವನದ ಅನೇಕ ಕನಸುಗಳು ಸಾಕಾರವಾಗುತ್ತಾ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೂ ಈ ಉತ್ತರವನ್ನು ಈ ಒಂದು ವಿಡಿಯೋನಲ್ಲಿ ಹುಡುಕ್ತಾ ಹೋಗೋಣ. ಆರ್ಥಿಕ ಭವಿಷ್ಯ 2026 ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾದ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಹಲವು ಪ್ರಮುಖವಾಗಿರತಕ್ಕಂತಹ ಗ್ರಹದ ಬದಲಾವಣೆಗಳು ನಿಮಗೆ ಏಪ್ರಿಲ್ನಿಂದ ಆರಂಭವಾಗ್ತಾ ಹೋಗ್ತದೆ. ಅದರ ಜೊತೆಗೆ ಗುರುವಿನ ಒಂದು ಬದಲಾವಣೆಯು ಮೇ ತಿಂಗಳಿಂದ ಆರಂಭ ಆಗೋದ್ರಿಂದ ಮೊದಲ ಒಂದು ಸ್ವಲ್ಪ ತಿಂಗಳು ಅಂದರೆ ಮೇವರೆಗೂ ಪ್ರಥಮದ 4.5 ತಿಂಗಳು ಒಂದು ರೀತಿಯಾದಂತಹ ಶುಭಾಶುಭ ಫಲಗಳಿರುತ್ತವೆ. ಅದಾದ ನಂತರ ತುಂಬ ಚೆನ್ನಾಗಿರುತ್ತೆ. ಓವರಾಲ್ ಅಂತ ತಗೊಂಡಂತಹ ಸಂದರ್ಭದಲ್ಲಿ 2026ರಲ್ಲಿ 12 ರಾಶಿಯವರೆಗೂ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅಂತ ನೋಡೋದಾಯಿತು ಅಂದರೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ತತ್ಕ್ಷಣದ ಗುರುವಿನ ಸ್ಥಾನ ಮತ್ತು ಮುಂದೆ ಬದಲಾಗ್ತಕ್ಕಂತಹ ಗುರುವಿನ ಸ್ಥಾನ ಎರಡನ್ನೂ ಸಹ ಗಮನಿಸಿ, ಜೊತೆಗೆ ಲಾಭಸ್ಥಾನದಲ್ಲಿ ಇರತಕ್ಕಂತಹ ರಾಹುವಿನ ಪ್ರಭಾವ, ಆ ಒಂದು ಎಲ್ಲ ಗ್ರಹಚಾರಗಳನ್ನು ಒಂದು ಗಮನಿಸಿದಂತಹ ಸಂದರ್ಭದಲ್ಲಿ ಈ ವರ್ಷ ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಉತ್ತಮವಾದಂತಹ ಒಂದು ಆರ್ಥಿಕ ಅಭಿವೃದ್ಧಿಗಳು ಇರತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳು ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಶುಭ ರೀತಿಯಲ್ಲಿ ಸಾಕ್ತಕ್ಕಂಥದ್ದು, ನಿಮ್ಮ ಜೀವನದ ಒಂದಷ್ಟು ಕಷ್ಟ ನಷ್ಟಗಳು ತೀರತಕ್ಕಂತಹದ್ದು ಆಗತ್ತೆ. ನಿಮ್ಮೆಲ್ಲರ ನೋವು ಒಂದೇ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗ್ತಕ್ಕಂಥದ್ದು. ಜೊತೆಗೆ ಈ ಒಂದು ಯುಗಾದಿಯ ಭವಿಷ್ಯದಿಂದ ಸಹ ನಿಮಗೆ ಇನ್ನೊಂದಷ್ಟು ಫಲಾನುಫಲಗಳು ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಅದನ್ನು ಯುಗಾದಿ ಭವಿಷ್ಯದಲ್ಲಿ ಸಹ ನಾವು ತಿಳ್ಕೊಳ್ಳೋಣ. ಆದರೆ ಒಟ್ಟಾರೆ 2026ರ ಜನವರಿಯಿಂದ ಡಿಸೆಂಬರ್ ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಓವರಾಲ್ ಮೇಷರಾಶಿಯವರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲದೇ ಇದ್ದರೂ ಒಂದು ಸ್ವಲ್ಪ ಮಟ್ಟಕ್ಕಾದರೂ ಆರ್ಥಿಕ ಪರಿಸ್ಥಿತಿಯ ಲಾಭಗಳನ್ನು ನೀವು ನೋಡ್ತೀರಿ. ಮೊದಲ 4.5 ತಿಂಗಳು ಅಂತಹದ್ದಿಲ್ಲದೇ ಇದ್ದರೂ ಅದಾದ ನಂತರ ಬರ್ತಕ್ಕಂತಹ ಇನ್ನು 7.5 ತಿಂಗಳುಗಳ ಕಾಲ ತುಂಬ ಚೆನ್ನಾಗಿರ್ತಕ್ಕಂತಹ ಫಲಗಳನ್ನು ಮೇಷರಾಶಿಯವರು ಅನುಭವಿಸ್ತೀರಿ. ಅದೇ ರೀತಿಯಾಗಿ ವೃಷಭ ರಾಶಿಯವರನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ವೃಷಭ ರಾಶಿಯವರಿಗೆ ನಿಮ್ಮ ಕಷ್ಟಗಳು ನಷ್ಟಗಳು ತುಂಬ ದಿವಸದಿಂದ ಇದ್ದಂತಹ ವ್ಯಾಜ್ಯಗಳಾಗಿದ್ದಿರಬಹುದು, ತುಂಬ ದಿನದಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಎಲ್ಲ ಬಗೆಹರಿದು ಹೋಗುತ್ತೆ. ಈ ಒಂದು 2026ರಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯ ಬರ್ತಕ್ಕಂತಹದ್ದು ಈ ವರ್ಷ. ಸೊ ಅತ್ಯುತ್ತಮವಾದಂತಹ ಯೋಗದ ಫಲಗಳನ್ನು ವೃಷಭ ರಾಶಿಯವರು ಅನುಭವಿಸ್ತೀರಿ. ನಿಮಗೆ ಕೆಲವೊಮ್ಮೆ ಏನಾಗುತ್ತೆ, ಜನ್ಮಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾನೆ ಇರೋದಿಲ್ಲ. ಸುಮ್ಮನೆ ಗೋಚಾರದ ಫಲಗಳನ್ನು ತಿಳ್ಕೊತೀರಾ, ಗೋಚಾರದ ಫಲಗಳನ್ನು ತಿಳ್ಕೊಂಡು ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ಸುಮ್ಮನೆ ಆಗಿ ಹೋಗ್ಬಿಡ್ತೀರಾ. ಆದರೆ ನೀವು ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇದು ಕೇವಲ ಗೋಚಾರದ ಫಲ ಅಷ್ಟೇ, ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆ ಅಲ್ಲ. ಹಾಗಾಗಿ ನಿಮ್ಮ ಜನ್ಮಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನೀವೆಲ್ಲರೂ ಅಷ್ಟೇ ಒಂದ್ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಂಡಾಗ ಏನು ದಶೆ ನಡೀತಿದೆ, ಏನು ಭುಕ್ತಿ ನಡೀತಿದೆ ಅನ್ನೋದನ್ನು ಆರಾಮವಾಗಿ ತಿಳಿದು ಸರಿ ತಪ್ಪುಗಳ ತುಲನೆ ಮಾಡಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರದ ಕ್ರಮವನ್ನು ಹೇಳ್ಕೊಡ್ತೀವಿ, ಅದನ್ನು ಮಾಡ್ಕೊಳ್ಳಿ. ಸೊ ಜೊತೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿಯವರಿಗಂತೂ 2026 ಮುಟ್ಟಿದ್ದೆಲ್ಲ ಚಿನ್ನವಾಗತಕ್ಕಂತಹ ಶುಭವಾದ ಸಂದರ್ಭ. ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಗುರುವಿನ ಸ್ಥಾನದ ಶುಭ ಸ್ಥಾನದ ಪರಿವರ್ತನೆ ನಿಮ್ಮನ್ನಂತೂ ಉನ್ನತ ಸ್ಥಾನದಲ್ಲಿ ತೊಗೊಂಡು ಹೋಗಿ ಕೂಡಿಸುತ್ತೆ. ಉದ್ಯೋಗಿಗಳಾಗಿದ್ದರೆ ದೊಡ್ಡ ಮಟ್ಟದ ಪ್ರಮೋಷನ್, ದೊಡ್ಡ ಮಟ್ಟದ ಉದ್ಯೋಗಗಳೆಲ್ಲ ಸಿಗತಕ್ಕಂಥದ್ದು, ಅದರಿಂದ ನಿಮ್ಗೆ ಒಳ್ಳೆ ಅಭಿವೃದ್ಧಿ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಹಣಕಾಸಿನ ಹೊಳೆ ತುಂಬ ಚೆನ್ನಾಗಿ ಹರಿದು ಬರುತ್ತೆ. ನಿಮ್ಮ ಜೀವನವೇ ಬದಲಾಗುವ ಸಾಧ್ಯತೆಗಳಿದೆ. ಆದರೂ ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಕಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ರಾಶಿಗೆ ಒಂದು ಗುರುವಿನ ಶುಭ ಸ್ಥಾನದ ಪ್ರವೇಶವಾಗುತ್ತೆ ಮೇ ತಿಂಗಳಲ್ಲಿ. ಆ ಒಂದು ಅಲ್ಲಿಯವರೆಗೂ ಸಹ
ಒಂದಷ್ಟು ಯೋಚನೆ ಮಾಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಒಂದು ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಪ್ರಭಾವಗಳಾಗಿದ್ದಿರಬಹುದು. ಅದಾದ ನಂತರ ನಿಮಗೆ ರಾಹುಕೇತುವಿನ ಅನಾನುಕೂಲತೆಗಳು ಇರತಕ್ಕಂತಹದ್ದು. ಸೊ ಅದನ್ನೆಲ್ಲ ಯೋಚನೆ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಸಮಯ ಬರುವವರೆಗೂ ಸಹ ಕಷ್ಟಗಳು ಇದ್ದದ್ದೇ ಮೇಷರಾಶಿಯವರಿಗಿದ್ದ ಹಾಗೆ. ಅದಾದ ನಂತರ ಒಳ್ಳೆ ರೀತಿಯ ಏಳಿಗೆಗಳು ನಿಮಗೆ ಶುರುವಾಗ್ತಾ ಹೋಗುತ್ತೆ. ಹಣಕಾಸಿನ ಬೆಳವಣಿಗೆ ಸ್ವಲ್ಪ ಮಟ್ಟಕ್ಕೆ ತುಂಬ ಸುಧಾರಿಸ್ತಕ್ಕಂಥದ್ದು, ಒಳ್ಳೆ ಅಭಿವೃದ್ಧಿಯನ್ನು ನೀವು ನೋಡ್ತೀರಿ. ಆದರೆ ಸಾಲಗಳಲ್ಲಿ ನಿಮಗೆ ಅಷ್ಟೊಂದು ದೊಡ್ಡ ಮಟ್ಟದ ಪರಿವರ್ತನೆ ಏನು ಆಗೋದಿಲ್ಲ. ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಹೋಗಬಹುದು ಒಂದು ಕಟಕರಾಶಿಯವರು. ಹಾಗಂಥೇಳಿ ಬೇರೆ ಜೀವನಕ್ಕೆಲ್ಲ ತೊಂದರೆ ಆಗತ್ತೆ ಅಂತೇನಿಲ್ಲ. ಇರೋದ್ರಲ್ಲಿ ಒಂದು ಸ್ವಲ್ಪ ಈಗಿರೋದಕ್ಕಿಂತ ಒಂದು ಸ್ವಲ್ಪ ಬೆಟರ್ ಆಗ್ತೀರಾ ಅಷ್ಟೇ ಹೊರತು ತುಂಬ ದೊಡ್ಡ ಮಟ್ಟದ ಬದಲಾವಣೆಯನ್ನು ಆರ್ಥಿಕ ಜೀವನದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನ್ಮಗುರು ನರೋಧುಕಂ ಅಂತ ಹೇಳ್ತಾನೆ. ನಿಮಗೆ ಮೇ ತಿಂಗಳಲ್ಲಿ ಗುರುವಿನ ಒಂದು ಸ್ಥಾನದ ಪರಿವರ್ತನೆ ಬೇರೆ ಆಗ್ತಾ ಇರೋದ್ರಿಂದಾಗಿ ಅದನ್ನು ಸಹ ನಾವೆಲ್ಲ ಗಮನಿಸಬೇಕಾಗ್ತದೆ. ಸೊ ಆಯಾ ಕಾಲಘಟ್ಟಕ್ಕೆ ನಿಮಗೆ ತಿಳಿಸ್ಕೊಡ್ತಾ ಬರ್ತೇವೆ. ಶುಭವಾಗಲಿ. ಇನ್ನು ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಿಶ್ರ ಫಲಗಳಿದ್ದಾವೆ ನೋಡಿ. ನಿಮಗೆ ಧನಾಧಿಪತಿಯು ಬುಧನು ತುಂಬ ಶೀಘ್ರವಾಗಿ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾನೆ ಹೋಗ್ತಾ ಇರ್ತಾನೆ. ಜೊತೆಗೆ ಗುರುವಿನ ಚಾರವನ್ನು ಗಮನಿಸಿದಾಗ, ಶನಿಯ ಚಾರವನ್ನು ಗಮನಿಸಿದಾಗ, ರಾಹುಕೇತುಗಳ ಚಾರವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಆರ್ಥಿಕ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಈ ವರ್ಷ ಅಂತಹ ಉತ್ತಮವಾದ ಏಳಿಗೆಯನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸ್ವಲ್ಪ ಏರುಪೇರುಗಳಿಂದ ಕೂಡಿರುತ್ತೆ. ನಂಬಿ ನೀವು ಮೋಸ ಹೋಗ್ತಕ್ಕಂಥದ್ದು ಜಾಸ್ತಿ ಈ ವರ್ಷ. ಸಿಂಹರಾಶಿಯವರು ಜಾಗ್ರತೆಯಾಗಿರಿ. ಯಾರನ್ನೇ ನಂಬಿ ನೀವು ಹಣಕಾಸಿನ ಸಹಾಯ ಮಾಡೋಕ್ಕೆ ಹೋಗಬೇಡಿ. ಯಾರಿಗೂ ಹಣಕಾಸುಗಳನ್ನು ಕೊಡೋದಕ್ಕೆ ಹೋಗಬೇಡಿ. ಕೊಟ್ಟರೆ ಪುನಃ ನಿಮಗೆ ತೊಂದರೆ ತಾಪತ್ರೆಗಳು ಅತಿ ಹೆಚ್ಚಿಗೆ ಬರ್ತದೆ. ಹುಷಾರು, ಜಾಗ್ರತೆಯಾಗಿದ್ದು ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗಿ. ಅದೇ ರೀತಿಯಾಗಿ ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದುಡ್ಡು, ಕಾಸು, ಬಂಗಾರ, ಐಶ್ವರ್ಯ, ಹಣ, ಆಸ್ತಿ ಈ ವಿಚಾರಗಳಲ್ಲೆಲ್ಲ ತುಂಬ ಅದೃಷ್ಟವಂತರು. ಬಹಳ ಅಂದರೆ ಬಹಳ ಅದೃಷ್ಟವನ್ನು ಈ ಒಂದು ಕನ್ಯಾ ರಾಶಿಯವರು ಪಡ್ಕೋತೀರಾ. ನಿಮ್ಮ ಯೋಚನೆಗೂ ಮೀರಿದಂತಹ ಶಕ್ತಿ ಸಾಮರ್ಥ್ಯಗಳನ್ನು ನೀವು ಸಾಧನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅತ್ಯುತ್ತಮವಾದಂತಹ ಯೋಗದ ಫಲಗಳು. ಆದರೆ ಶನಿ ದೃಷ್ಟಿಯು ನೇರವಾಗಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದಾಗಿ ನೀವೇ ಕೆಲವೊಮ್ಮೆ ಆಸಕ್ತಿಯನ್ನು ಕಳ್ಕೊಳ್ತೀರಿ. ಓವರ್ ಕಾನ್ಫಿಡೆನ್ಸ್ ತೊಗೊಂಡ್ಬಿಡ್ತೀರಿ. ಈ ಥರ ಮಾಡಿ ನೀವೊಂದಷ್ಟು ಹಣಗಳನ್ನು ನಷ್ಟ ಮಾಡಿಕೊಳ್ಳಬಹುದು. ಆದರೆ ಮುಂಚೆನೇ ತಿಳ್ಕೊಳ್ತಾ ಇದ್ದೀರಿ. ಆ ರೀತಿಯಾಗಿ ಏನೂ ಮಾಡೋಕ್ಕೆ ಹೋಗಬೇಡ. ಆ ರೀತಿಯಾಗಿ ಏನು ಮಾಡೋದಕ್ಕೆ ಹೋಗೋದು ಬೇಡ. ಭಗವಂತ ಕೊಟ್ಟ ಕೆಲವೊಮ್ಮೆ ನಾವು ಬಚ್ಚಿಟ್ಕೊಂಡು ತಿನ್ನಬೇಕಾಗತ್ತಂತೆ. ಎಲ್ರಿಗೂ ತೋರಿಸ್ತು ಅಂದರೆ 4 ಜನರ ಕಣ್ಣು ಯಾವ ರೀತಿ ಹೇಗಿರುತ್ತೋ ಗೊತ್ತಿಲ್ಲ. ಮೊದಲೇ ನಿಮ್ಮ ಅಭಿವೃದ್ಧಿಯನ್ನು ನೋಡಿ 4 ಜನ ಯಾವಾಗಲೂ ಹೊಟ್ಟೆಗೆ ಬೆಂಕಿ ಹಾಕೋತಿರ್ತಾರೆ. ಅಯ್ಯೋ ನೋಡಿ ಅವ್ರು ಚೆನ್ನಾಗಾಗೋದ್ರು, ಅಯ್ಯೋ ನೋಡಿ ಅವ್ರು ಚೆನ್ನಾಗಾಗೋದ್ರು. ಈ ರೀತಿಯಾಗಿ ಸುಮ್ಮನೆ ಏನೋ ನಿಮ್ಮನ್ನು ನೋಡ್ಕೊಂಡು ಹೊಟ್ಟೆ ಉರ್ಕೊಳ್ತಾನೆ ಇರ್ತಾರೆ. ಆ ರೀತಿಯಾಗಿ ಮಾಡ್ಕೊಳ್ಳೋಕೆ ಹೋಗೋದು ಬೇಡ. ಸ್ವಲ್ಪ ಜಾಗ್ರತೆಯಾಗಿ ಜೀವನ ಮಾಡಿ. ಆದರೆ ಅದೃಷ್ಟ ಅಂತೂ ನಿಮ್ಮ ಕೈ ಹಿಡಿಯುತ್ತೆ. ಒಂದು ಸಲ ನಿಮ್ಮ ಜನ್ಮಜಾತಕದ ಪರಿಶೀಲನೆಯನ್ನು ಮಾಡಿಸ್ಕೊಳ್ಳಿ. ಶುಭವಾಗಲಿ. ಎಲ್ಲ ರೀತಿಯಲ್ಲೂ ಸಹ ಇರತಕ್ಕಂತಹ ಅವಯೋಗಗಳು ದೂರವಾಗಲಿ. ದಶಾಭುಕ್ತಿಗಳು ಸಪೋರ್ಟಿವ್ ಆಗಿಲ್ಲ ಅಂದರೆ ಅದಕ್ಕೆ ಬೇಕಾದಂತಹ ಪರಿಹಾರದ ದಾರಿಯನ್ನು ತಿಳ್ಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ತಾ ಹೋಗಿ. ಶುಭವಾಗಲಿ. ಅದೇ ರೀತಿಯಾಗಿ ತುಲಾರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ವಿಶೇಷವಾದಂತಹ 2026ರ ಆರ್ಥಿಕ ಭವಿಷ್ಯವನ್ನು ನೋಡೋದಾಯಿತು ಅಂತ ಹೇಳಿದ್ರೆ ನಿಮಗೂ ಸಹ ಒಳ್ಳೆಯ ಬೆಳವಣಿಗೆ. ತುಂಬ ದಿವಸಗಳಿಂದ ಸ್ಟ್ರಕ್ ಆಗಿದ್ದಂತಹ ದುಡ್ಡು ಕಾಸುಗಳು ಬಂದು ಕೈಗೆ ಸೇರುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರೀತಿಯಾದಂತಹ ಪ್ರಮೋಷನ್ ಸಿಗೋದು, ಇನ್ಕ್ರಿಮೆಂಟ್ಗಳು ಬರೋದು, ನಿಮ್ಮ ಹಳೆ ಹೂಡಿಕೆಗಳಿಂದ ಲಾಭವನ್ನು ನೋಡೋದು. ಈ ರೀತಿಯಾಗಿ ಹಲವು ರೀತಿಯಲ್ಲಿ ತುಲಾ ರಾಶಿಯವರಿಗೂ ಸಹ ಆರ್ಥಿಕ ಅಭಿವೃದ್ಧಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಏನು ಯೋಚನೆ ಅಂತೂ ಮಾಡೋಕ್ಕೆ ಹೋಗೋದು ಬೇಡ. ಶುಭವಾದ ವಾತಾವರಣವನ್ನು ನೀವು ಗಳಿಸ್ಕೊಳ್ತೀರಿ. ಅಷ್ಟು ಮಾತ್ರ ಅಲ್ಲದೆ ಬಿಸ್ನೆಸ್ ತುಂಬ ಚೆನ್ನಾಗಾಗತ್ತೆ. ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಾಗತ್ತೆ. ಶನಿಯ ಶುಭಸ್ಥಾನ, ಗುರುವಿನ ಶುಭಸ್ಥಾನದ ಸಂಚಾರಗಳು ಎಲ್ಲವೂ ಸಹ ನಿಮಗೆ ವೈಭೋಗದ ಆರ್ಥಿಕ ಜೀವನದ ಅನುಭವವನ್ನು ತಂದುಕೊಡ್ತಾ ಬರುತ್ತೆ. ನೀವು ಸಹ ಒಮ್ಮೆ ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ. ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ನೀವು ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಂಡು ಒಂದು ಫೋನ್ ಅಪಾಯಿಂಟ್ಮೆಂಟ್ ಆದರೂ ತೊಗೊಳ್ಳಿ, ಇಲ್ಲ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆದರೂ ತೊಗೊಂಡು ಬಂದು ನೇರವಾಗಿ ನೀವು ಭೇಟಿ ಮಾಡಬಹುದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟದ ಮೇಲೆ ಅದೃಷ್ಟದ ಬಾಗಿಲು ತೆರೆಯತಕ್ಕಂತಹದ್ದು. ಸ್ವಲ್ಪ ಪ್ರಾರಂಭಿಕ ಒಂದು 4-4.5 ತಿಂಗಳು ಅಂತಹ ಶುಭಯೋಗವನ್ನು ನೀವು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಅದಾದ ನಂತರದಲ್ಲಿ ಬರತಕ್ಕಂತಹ ಯೋಗದ ಫಲ
ನಿಮ್ಮನ್ನು ಅತ್ಯುನ್ನತವಾದಂತಹ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಕೂಡಿಸ್ಬಿಡುತ್ತೆ. ಅತ್ಯುನ್ನತವಾದಂತಹ ಫಲಗಳನ್ನು ಅನುಭವಿಸೋದಕ್ಕೆ ನಿಮ್ಮ ಜೀವನಕ್ಕೆ ಸಹಾಯ ಮತ್ತು ಸಹಕಾರಿಯಾಗಿ ನಿಂತ್ಕೊಳ್ಳುತ್ತೆ. ನಿಮಗೆ ತುಂಬ ದಿವಸಗಳು ಎಷ್ಟು ಕಷ್ಟದಲ್ಲಿ ಕಣ್ಣೀರು ಹಾಕಿದ್ದೀರಲ್ಲ, ಈ ವರ್ಷ ಆ ಕಣ್ಣೀರಿಗೆ ನೀವೇ ಉತ್ತರವನ್ನು ಹುಡುಕೊಳ್ತೀರಾ. ನಿಮಗೆ ಒಂದಷ್ಟು ಒಳ್ಳೆ ರೀತಿಯಾದಂತಹ ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು. ಕೈಕೊಟ್ಟ ವ್ಯಾಪಾರ ಕೈ ಹಿಡಿಯುತ್ತೆ. ದುಡ್ಡು ಕೊಟ್ಟು ಓಡಿ ಹೋಗಿದ್ದಂಥವ್ರು ಸಿಕ್ಕಾಕೊಂಡು ಒಂದಷ್ಟು ದುಡ್ಡನ್ನು ವಸೂಲಿ ಮಾಡ್ಕೋತೀರಿ. ನಿಮ್ಮ ಜೀವನ ಚೆನ್ನಾಗಿ ಆಗತ್ತೆ. ನಿಮ್ಮ ಕಣ್ಣೀರು ಕಷ್ಟಗಳು ವೃಶ್ಚಿಕ ರಾಶಿಯವರಿಗೆ ಒಂದು ಸ್ವಲ್ಪ ಮಟ್ಟಕ್ಕೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಶುಭವಾದ ವಾತಾವರಣ. ಇನ್ನು ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ದುಡ್ಡು ಕಾಸಿಗಂತೂ ತುಂಬ ಕಷ್ಟಗಳು, ತುಂಬ ನಷ್ಟಗಳು. ಕೈ ಇಟ್ಟ ಕಡೆ ನಷ್ಟ, ಮುಟ್ಟಿದ್ದೆಲ್ಲ ಮಣ್ಣಾಗ್ತದೆ, ಮುಟ್ಟಿದ್ದೆಲ್ಲ ಕಳ್ಕೋತೀರಿ. ಒಂದು ರೀತಿ ಈ ಭಸ್ಮಾಸುರ ಅನ್ನುವಂಥ ರಾಕ್ಷಸನಿದ್ದಂತೆ ಅವನೇನು ಮುಟ್ಟಿದ್ರೂ ಬೂದಿ ಆಗೋಗೋದಂತೆ. ಆ ರೀತಿಯಾಗಿ ಆಗೋಗ್ಬಿಡುತ್ತೆ ನಿಮ್ಮ ಬದುಕು. ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ಏನೇ ಕೆಲಸ ಕೈ ಹಾಕಿದರೂ ಅಲ್ಲಿ ಏನೋ ಒಂದು ಕೊರತೆ ಬರ್ತಾ ಇರುತ್ತೆ. ಎಲ್ಲ ಮುಗೀತು ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಇನ್ನೊಂದೇನೋ ಒಂದು ಶುರುವಾಗ್ತಕ್ಕಂಥದ್ದು. ಹೀಗೆ ಹಲವು ಸಮಸ್ಯೆಗಳನ್ನು ನೀವು ಎದುರಿಸಿಕೊಳ್ಬೇಕಾಗುತ್ತೆ. ಎಲ್ಲ ವಿಧದಲ್ಲೂ ಸಹ ತಾಪತ್ರಯಗಳನ್ನು ನೀವು ಅನುಭವಿಸಬೇಕಾಗತ್ತೆ. ತುಂಬ ಜಾಗ್ರತೆಯಿಂದ ಇರಬೇಕು. ಬಹಳ ಜಾಗ್ರತೆಯಲ್ಲಿ ನಿಮ್ಮ ಜೀವನವನ್ನು ಮುಂದುವರಿಸ್ತಾ ಹೋಗಿ. ಸ್ವಲ್ಪ ಹಣಕಾಸನ್ನು ಯಾರ ಹತ್ರನೂ ಸಾಲ ತೊಗೊಳಕ್ಕೆ ಹೋಗ್ಬಿಡಿ. ತುಂಬ ಬೇಕಾದ್ರೆ ಹಸ್ಕೊಂಡಿದ್ಬಿಡಿ, ಸಾಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮಗಂತೂ ತಿಂಡಾಡಿಸ್ಬಿಡುತ್ತೆ. 4ನೇ ಮನೆಯೊಳಗೆ ಶನಿ ಸಂಚಾರ ಇದೆ. ಜೊತೆಗೆ 4.5 ತಿಂಗಳ ನಂತರದಲ್ಲಿ ಅಷ್ಟಮ ಸ್ಥಾನಕ್ಕೆ ಗುರುವಿನ ಪ್ರವೇಶ. ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಬಂದು ವಕ್ರಿಸ್ಕೊಳ್ಳುತ್ತೆ ನೋಡಿ ನಿಮ್ಮ ಬದುಕಿಗೆ. ಬಹಳ ಕೆಟ್ಟದ್ದು. ಜಾಗ್ರತೆ. ಆದರೆ ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ನೇರವಾಗ್ಲಾದರೂ ಬಂದು ಭೇಟಿ ಮಾಡಿ ಅಥವಾ ಫೋನ್ ಅಪಾಯಿಂಟ್ಮೆಂಟ್ ಆದರೂ ತೊಗೊಂಡು ಇಲ್ಲೇ ಇರುವಂತಹ ನಂಬರ್ಗೆ ಫೋನ್ ಮಾಡಿ ನಿಮಗೆ ಡೀಟೇಲ್ಸ್ ಹೇಳ್ತಾರೆ. ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂದರೆ ಮುಂದುವರಿರಿ, ಇಲ್ಲ ಅಂದರೆ ಸ್ವಲ್ಪ ಜಾಗ್ರತೆಯಾಗಿ ಜೀವನ ಮಾಡಿ. ಹುಷಾರು. ಇನ್ನು ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಒಂದಿಷ್ಟು ನೆಮ್ಮದಿ ಅಭಿವೃದ್ಧಿ ಆಗ್ತಕ್ಕಂತಹ ಒಳ್ಳೆಯ ಸಮಯ. ದೇಹ ಚೆನ್ನಾಗಾಗ್ತದೆ, ಅಭಿವೃದ್ಧಿ ಚೆನ್ನಾಗಾಗುತ್ತೆ, ಹಣಕಾಸಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಗುರುವಿನ ಶುಭ ಸ್ಥಾನದ ಪರಿವರ್ತನೆಯ ಫಲಗಳನ್ನು ಸಹ ನೀವು ಅನುಭವಿಸ್ತೀರಿ. ಶನಿಯ ಶುಭ ಫಲಗಳನ್ನು ಈಗಾಗಲೇ ಅನುಭವಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ 2026 ನಿಮ್ಮ ಕನಸುಗಳು ನನಸಾಗತಕ್ಕಂತಹ ಶುಭವಾದ ಸಂದರ್ಭ. ಒಳ್ಳೆಯ ಆರ್ಥಿಕದ ಮೂಲದ ಅಭಿವೃದ್ಧಿಯನ್ನು ನೋಡೋದಕ್ಕೂ ಸಹ ಇದು ನಿಮಗೆ ಜೀವನಕ್ಕೆ ಒಳ್ಳೆಯ ಬೆಳವಣಿಗೆಯನ್ನು ತಂದುಕೊಡುತ್ತೆ. ಸೊ ಹಾಗಾಗಿ ಯಾವುದೇ ವಿಚಾರಗಳಲ್ಲೂ ಸಹ ನೀವು ಗೊಂದಲಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗೋದು ಬೇಡ. ಧೈರ್ಯವಾಗಿದ್ದು ಮುಂದುವರಿತಾ ಹೋಗಿ ಚೆನ್ನಾಗಾಗುತ್ತೆ. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿನಮಾನದಲ್ಲಿ ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 2026 ಆರ್ಥಿಕ ಭವಿಷ್ಯವನ್ನು ನೋಡೋದಾಯಿತು ಅಂತ ಹೇಳಿದ್ರೆ ನಿಮಗೆ ಉತ್ತಮವಾದಂತಹ ಫಲಾನುಫಲಗಳು ಪ್ರಾರಂಭಿಕದಲ್ಲಿ ಮಾತ್ರ. ಅದಾದ ನಂತರ ಬರುತ್ತೆ ನಿಮಗೆ ಒಂದ್ರ ಹಿಂದೆ ಸಮಸ್ಯೆಗಳು. ಸಾಲ ಏನಾದರೂ ನೀವು ಮಾಡಿಕೊಂಡ್ರೆ EMI ಕಟ್ಟೋದಕ್ಕೂ ಒದ್ದಾಟ ಮಾಡ್ತೀರಿ. ಊಟಕ್ಕೂ ಕಷ್ಟವಾಗುವಂತಹ ಸಂದರ್ಭಗಳು ಕುಂಭರಾಶಿಯವರಿಗೆ ಉಂಟು. 2026ರಲ್ಲಿ ಹುಷಾರು. ನೀವು ನಿಮ್ಮನ್ನು ನಂಬಿದವರೇ ನಿಮ್ಮನ್ನು ಬೀದಿಗೆ ಎಳೆದು ಬಿಡ್ತಾರೆ. ತುಂಬ ಸಮಸ್ಯೆಗಳು ಉಂಟಾಗತ್ತೆ ಹಣಕಾಸಿನ ವಿಚಾರದಲ್ಲಂತೂ ಗಂಡನ ಹೆಂಡ್ತಿನ ಗಂಡನೇ ನಂಬದೇ ಇರುವಂತಹ ಸಂದರ್ಭಗಳು ಬಂದ್ಬಿಡತ್ವೆ. ದುಡ್ಡು ಕಾಸಿಗೆ ಪರದಾಡ್ತೀರಿ. ಅಷ್ಟಿಷ್ಟು ಪರದಾಡೋದು ಬೇಕಾಗಿಲ್ಲ. 2026ರಲ್ಲಿ ಕಡು ಕಷ್ಟವಾದಂತಹ ದುಡ್ಡು. ಹೆಂಗೆ ಅಂತಂದರೆ ನೀವೆಲ್ರಿಗೂ ಕೊಟ್ಟುಬಿಟ್ರೆ ನಿಮ್ಮ ದುಡ್ಡನ್ನು ಬೇರೆಯವ್ರಿಗೆ ಕೊಟ್ಟು ನೀವು ಸಿಕ್ಕಾಕ್ಕೊಳ್ತಕ್ಕಂತಹ ಸಂದರ್ಭಗಳು ಬಂದ್ಬಿಡುತ್ತೆ. ನಿಮ್ಮ ಒಂದು ಹಣಕಾಸುಗಳು ಬೇರೆಯವ್ರ ಕೈಗೆ ಹೋಗಿ ಅವರಿಂದ ನಿಮಗೆ ಸಮಸ್ಯೆಗಳು ಉತ್ಪತ್ತಿ ಆಗುವಂತಹದ್ದು ಆಗ್ಬಿಡುತ್ತೆ. ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜಾಗ್ರತೆಯಾಗಿದ್ದು ಜೀವನನ ಮುಂದುವರಿಸಿ ಒಳ್ಳೆಯ ಶುಭವಾದ ಏಳಿಗೆಯನ್ನು ನೀವು ನೋಡೋದಕ್ಕೆ ಆಗತ್ತೆ ಅಂತ ಹೇಳ್ತಾ ಹುಷಾರು. ಯಾವುದರಲ್ಲೂ ಸಹ ಯಾರಿಗೂ ಒಂದಂತಕ್ಕೆ ಮಾತ್ರ ಸಹಾಯ ಮಾಡಿ. ದುಡ್ಡು ಕಾಸಿನ ವಿಚಾರ ಅಂತ ಬಂದಾಗ ಕೈ ಕಟ್ಟು ಬಾಯಿ ಮುಚ್ಚು ಅಷ್ಟೇ. ಯಾರಿಗೂ ₹1 ತೋರ್ಸೋಕ್ಕೆ ಹೋಗ್ಬಿಡಿ. ತೋರಿಸಿದ್ರೋ ಮುಗೀತು ಅಂತಲೇ ಅರ್ಥ. ಹುಷಾರು. ಇನ್ನು ಅದೇ ರೀತಿಯಾಗಿ ಕೊನೆಯದಾಗಿ ಮೀನ ರಾಶಿಯವರಿಗೆ ಪಾಪ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಸಂದರ್ಭ ಬಂದಿದೆ. ತುಂಬ ವರ್ಷಗಳು
ನಿಮ್ಮ ಕನಸುಗಳು ಸಾಕಾರವಾಗುತ್ತೆ, ಸಾಲಗಳು ತೀರುತ್ತೆ, ನೆಮ್ಮದಿಯಾದಂತಹ ಜೀವನನ ನೋಡೋದಕ್ಕೆ ಅನುಕೂಲ ಆಗುತ್ತೆ, ಮನಸ್ಸಿನಲ್ಲಿ ಶಾಂತಿ ಅನ್ನೋದು ಸಿಗುತ್ತೆ, ವ್ಯಾಪಾರ ವಹಿವಾಟುಗಳು ತುಂಬ ಚೆನ್ನಾಗಾಗ್ತಕ್ಕಂಥದ್ದು, ನಿಮ್ಮ ಅನೇಕ ದಿನದ ಕನಸುಗಳು, ವರ್ಷಗಳ ಕನಸುಗಳೆಲ್ಲ ನನಸಾಗತಕ್ಕಂತಹ ಶುಭವಾದ ಸಂದರ್ಭಗಳು. ಸೊ ಚೆನ್ನಾಗಿರ್ತಕ್ಕಂತಹ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆಯ ಆ ಒಂದು ಅಭಿವೃದ್ಧಿಯು ಸಹ ನಿಮಗೆ ಇರ್ತಕ್ಕಂಥದ್ದು. ಇನ್ನಷ್ಟು ಅಭಿವೃದ್ಧಿಗಳಾಗಬೇಕು ಅಂದರೆ ದ್ವಾದಶ ರಾಶಿಯವರು ಸಹ ಸೇರಿ ಮಾಡ್ಕೊಳ್ಬೇಕಾದ ಪರಿಹಾರ ಏನಪ್ಪ ಅಂದರೆ, ಮೊದಲನೇದಾಗಿ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಏನು ದಶ ನಡೀತಿದೆ, ಏನು ಭುಕ್ತಿ ನಡೀತಿದೆ, ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳಿದೆ ಅನ್ನೋದನ್ನು ತಿಳ್ಕೊಂಡು ಅದಾದ ನಂತರ ಅದಕ್ಕೆ ಬೇಕಾದ ಪರಿಹಾರವನ್ನು ನಾವೇ ನಿಮಗೆ ಸೂಚನೆ ಮಾಡ್ತೀವಿ. ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಬೇಕು ಅಂತ ಅನ್ನೋದಾಗಿತ್ತು ಅಂದರೆ ಇಲ್ಲೇ ಇರ್ತಕ್ಕಂಥ ಫೋನ್ ನಂಬರ್ಗೆ ಫೋನ್ ಮಾಡಿ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಿಮಗೆ ಮೆಸೇಜ್ಗೆ ರಿಪ್ಲೈ ಮಾಡ್ತಾರೆ. ಡೈರೆಕ್ಟ್ ಅಥವಾ ಫೋನ್ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಬಂದು ನಮ್ಮನ್ನು ನೇರವಾಗಿ ಅಥವಾ ಒಂದು ಫೋನ್ ಅಪಾಯಿಂಟ್ಮೆಂಟ್ನ ಮುಖಾಂತರ ಭೇಟಿ ಮಾಡಬಹುದು. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿರತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಸರ್ವರಿಗೂ ದ್ವಾದಶ ರಾಶಿಯವರಿಗೂ ಅಷ್ಟೇ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕು, ನಿಮ್ಮೆಲ್ಲರ ಕೆಲಸ ಕಾರ್ಯಗಳು ಸಹ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ತಯಾರಿಸಿಕೊಡತಕ್ಕಂತಹ ವಿಶೇಷವಾದಂತಹ ಸರ್ವಕಾರ್ಯ ಸಿದ್ಧಿ ಮೂಲಿಕಾತಾಯತ ಸರ್ವಕಾರ್ಯಸಿದ್ಧಿ ಮೂಲಿಕಾತಾಯತವನ್ನು ಡಿಸೆಂಬರ್ನ ತಿಂಗಳ ಕೊನೆಯಲ್ಲಿ ಮಾಡ್ತೀವಿ. ಕೊನೆಯ ಅಮಾವಾಸ್ಯೆ ಎಂದು ಮಾಡ್ತೀವಿ. ಆ ಒಂದು 2000 ಕ್ಯಾಲೆಂಡರ್ನ ವರ್ಷದ ಕೊನೆಯ ಅಮಾವಾಸ್ಯೆಯ ದಿವಸ ಮಾಡ್ತೀವಿ. ಅದನ್ನು ಬುಕ್ ಮಾಡ್ಕೊಂಡು ತರಿಸ್ಕೊಂಡು ನೀವು ಹಾಕ್ಕೊಳ್ಳಿ. ನಿಮ್ಮ ದೇಹದಲ್ಲಾದರೂ ಹಾಕ್ಕೋಬಹುದು, ಅಂದರೆ ಕತ್ನಲ್ಲಾದರೂ ಹಾಕ್ಕೋಬೋದು, ತೋಳ್ನಲ್ಲಾದರೂ ಹಾಕ್ಕೋಬಹುದು. ಆದ್ದರಿಂದ ನಿಮಗೆ ಇಂತಹದ್ದೇ ಸಮಸ್ಯೆಗಳು ಈ ಸಣ್ಣ ಪುಟ್ಟದ ಜಾತಕದಲ್ಲಿ ಬರ್ತಾ ಇರತಕ್ಕಂಥದ್ದು ದೃಷ್ಟಿದೋಷಗಳು, ಮಾಟಮಂತ್ರ, ಕೃತಿಮ ದೋಷಗಳು ಇದೆಲ್ಲವೂ ಸಹ ನಿವಾರಣೆ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇಲ್ಲದೆ ಒದ್ದಾಡ್ತಾ ಇದ್ದಂಥವರಿಗೆ ಒಂದು ಉತ್ತಮವಾದಂತಹ ಏಳಿಗೆಯ ಮುಖಾಂತರವಾಗಿ ನಿಮ್ಮ ಜೀವನದಲ್ಲಿ ಸಮಸ್ಯೆಯ ರಹಿತವಾಗಿ ನೀವು ಸಾಧನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ಈ ಸರ್ವಕಾರ್ಯ ಸಿದ್ಧಿ ಮೂಲಿಕಾತಾಯತ ಬೇಕು ಅನ್ನುವಂಥವರು ಸಹ ನೀವು ಇಲ್ಲಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ನ ಮುಖಾಂತರ ಮೆಸೇಜ್ ಮಾಡಿ ಡೀಟೇಲ್ಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಶೇಷವಾದಂಥ 2026ರ ಆರ್ಥಿಕ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.